ತಾಕತ್ತು ಯಾವ ರೀತಿಯಾಗಿದೆ ಅಂತಂದರೆ, ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದರೆ, ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತದ ತಾಕತ್ತೇನು ಅಂತೇಳಿ. ಇವತ್ತು ಪಾಕಿಸ್ತಾನ ಯಾವ ಹಂತದಲ್ಲಿದೆ ಅಂತಂದರೆ, ಭವತಿ ಭಿಕ್ಷಾಂದೇಹಿ, ಭಿಕ್ಷೆ ಬೇಡ್ತಾ ಇದೆ. ಅಯ್ಯೋ ಬನ್ನಿ ಏನಾದರೂ ಒಂದು ಮಾಡಿ ಭಾರತದವ್ರು ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ, ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅಂತಿಂಥ ಶಿಕ್ಷೆ ಅಲ್ಲ, ಕಠೋರವಾದಂಥ ಶಿಕ್ಷೆ ಕಾಯ್ತಾ ಇದೆ. ಅತ್ತ ದರಿ ಇತ್ತ ಪುಲಿ ಅನ್ನುವಂತಾಗಿದೆ ಪಾಪಿ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಇವತ್ತು ಪಾಪ ಪಾಕಿಸ್ತಾನದವರು ಭವತಿ ಭಿಕ್ಷಾಂದೇಹಿ ಅಂತ ಬೇರೆ ಬೇರೆ ದೇಶಗಳ ಕಾಲನ್ನು ಹಿಡಿಯೋದಕ್ಕೆ ಮುಂದಾಗ್ತಾ ಇದೆ. ಭಾರತದಿಂದ ಎದುರಾಗುವಂಥ ಭೀತಿಯಿಂದ ಪಾರ್ ಮಾಡಿಯಪ್ಪ ಅಂತೇಳಿ ಬೇಡ್ಕೊಳ್ತಾ ಇದ್ದೆ ಅಂತ. ಈ ರಿಪೋರ್ಟ್ನ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಪಿ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ. ಪಾಪ ಇಂಗು ತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಉಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತ್ತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್.ವಿ. ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲೀ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ನೋಡಿದ್ರಲ್ವಾ, ಪಾಕ್ ಈಗ ಉಳಿಗಾಲ ಇಲ್ಲ ಅನ್ನೋದು ದೃಢವಾಗಿದೆ. ಬೇರೆ ದೇಶಗಳ ಹತ್ರ ಅಮ್ಮ ತಾಯಿ ಅಂತ ಬೇಡ್ತಾ ಇದೆ. ಬ್ಯೂರೋ ರಿಪೋರ್ಟ್. ಭಾರತದ ತಾಕತ್ತು ಯಾವ ರೀತಿಯಾಗಿದೆ ಅಂತಂದರೆ, ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದರೆ, ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತದ ತಾಕತ್ತೇನು ಅಂತೇಳಿ. ಇವತ್ತು ಪಾಕಿಸ್ತಾನ ಯಾವ ಹಂತದಲ್ಲಿದೆ ಅಂತಂದರೆ, ಭವತಿ ಭಿಕ್ಷಾಂದೇಹಿ, ಭಿಕ್ಷೆ ಬೇಡ್ತಾ ಇದೆ. ಅಯ್ಯೋ ಬನ್ನಿ ಏನಾದರೂ ಒಂದು ಮಾಡಿ ಭಾರತದವ್ರು ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ, ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅಂತಿಂಥ ಶಿಕ್ಷೆ ಅಲ್ಲ, ಕಠೋರವಾದಂಥ ಶಿಕ್ಷೆ ಕಾಯ್ತಾ ಇದೆ. ಅತ್ತ ದರಿ ಇತ್ತ ಪುಲಿ ಅನ್ನುವಂತಾಗಿದೆ ಪಾಪಿ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಇವತ್ತು ಪಾಪ ಪಾಕಿಸ್ತಾನದವರು ಭವತಿ ಭಿಕ್ಷಾಂದೇಹಿ ಅಂತ ಬೇರೆ ಬೇರೆ ದೇಶಗಳ ಕಾಲನ್ನು ಹಿಡಿಯೋದಕ್ಕೆ ಮುಂದಾಗ್ತಾ ಇದೆ. ಭಾರತದಿಂದ ಎದುರಾಗುವಂಥ ಭೀತಿಯಿಂದ ಪಾರ್ ಮಾಡಿಯಪ್ಪ ಅಂತೇಳಿ ಬೇಡ್ಕೊಳ್ತಾ ಇದ್ದೆ ಅಂತ. ಈ ರಿಪೋರ್ಟ್ನ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಪಿ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ.
ಪಾಪ ಇಂಗು ತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಹುಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್.ವಿ. ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲಿ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ಭಾರತದ ತಾಕತ್ತು ಯಾವ ರೀತಿಯಾಗಿದೆ ಅಂತಂದರೆ, ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದರೆ, ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತದ ತಾಕತ್ತೇನು ಅಂತೇಳಿ. ಇವತ್ತು ಪಾಕಿಸ್ತಾನ ಯಾವ ಹಂತದಲ್ಲಿದೆ ಅಂತಂದರೆ, ಭವತಿ ಭಿಕ್ಷಾಂದೇಹಿ, ಭಿಕ್ಷೆ ಬೇಡ್ತಾ ಇದೆ. ಅಯ್ಯೋ ಬನ್ನಿ ಏನಾದರೂ ಒಂದು ಮಾಡಿ, ಭಾರತದವ್ರು ನಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾರೆ, ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅಂತಿಂಥ ಶಿಕ್ಷೆ ಅಲ್ಲ, ಕಠೋರವಾದಂಥ ಶಿಕ್ಷೆ ಕಾಯ್ತಾ ಇದೆ. ಅತ್ತ ದರಿ ಇತ್ತ ಪುಲಿ ಅನ್ನುವಂತಾಗಿದೆ ಪಾಪಿ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಇವತ್ತು ಪಾಪ ಪಾಕಿಸ್ತಾನದವರು ಭವತಿ ಭಿಕ್ಷಾಂದೇಹಿ ಅಂತ ಬೇರೆ ಬೇರೆ ದೇಶಗಳ ಕಾಲನ್ನು ಹಿಡಿಯೋದಕ್ಕೆ ಮುಂದಾಗ್ತಾ ಇದೆ. ಭಾರತದಿಂದ ಎದುರಾಗುವಂಥ ಭೀತಿಯಿಂದ ಪಾರ್ ಮಾಡಿಯಪ್ಪ ಅಂತೇಳಿ ಬೇಡ್ಕೊಳ್ತಾ ಇದೆ ಅಂತ. ಈ ರಿಪೋರ್ಟ್ನ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಪಿ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ. ಪಾಪ ಇಂಗು ತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಹುಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್.ವಿ. ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲಿ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ನೋಡಿದ್ರಲ್ವಾ, ಪಾಕ್ ಈಗ ಉಳಿಗಾಲ ಇಲ್ಲ ಅನ್ನೋದು ದೃಢವಾಗಿದೆ. ಬೇರೆ ದೇಶಗಳ ಹತ್ರ ಅಮ್ಮ ತಾಯಿ ಅಂತ ಬೇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.